ಮಟನ್ ಕರಿ ಮಾಡುವ. ಮಟನ್ ಕರಿ ಮಾಡೋಕ್ಕೆ ನಾನಿಲ್ಲಿ 1.5 kg ಮಟನ್ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ 1 ಚಮಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ, ಇಡೀ ತೆಂಗಿನಕಾಯಿ. ಇದನ್ನು ಹಾಲು ತೊಗೊಂಡು ಬರೋಣ. ನಂತರ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಕಿ ಫ್ರೈ ಮಾಡುವ. ಫ್ರೈ ಆದಮೇಲೆ ಮಟನನ್ನು ಸೇರಿಸ್ಕೊಳ್ಳು. ಮಟನ್ ಸ್ವಲ್ಪ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳುವ. ಮಟನ್ ಅದೇ ನೀರು ಬಿಟ್ಕೊಳ್ತೈತಿ. ನೀರಿಗೇನು ಸೇರಿಸೋದು ಬೇಡ ಮತ್ತು ಮಟನಿಗೆ. ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳುವ. ಮಸಾಲೆಗೆ ಚಕ್ಕೆ, ಲವಂಗ, ಯಾಲಕ್ಕಿ ಎಲ್ಲನೂ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಅರ್ಧ ಕಡಿ ತೆಂಗಿನಕಾಯಿ, ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ, 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಸೋಂಪು ಕಾಳು, ಕಾಳು ಮೆಣಸು, ಸ್ವಲ್ಪ ಉದ್ದಿನಬೇಳೆ, ಮೆಂತ್ಯ ಕಾಳು, 1 ಈರುಳ್ಳಿ, ಒಂದು 20 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಇದ್ರ ಜೊತೆಯಲ್ಲೇ ಸೇರಿಸಿ ಫ್ರೈ ಮಾಡು. ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲ ಎಲ್ಲ ಹುರಿಯೋಣ. ಮಸಾಲೆ ಚೆನ್ನಾಗಿ ಡ್ರೈ ಆದಮೇಲೆ ಇದಕ್ಕೆ ಕೊಬ್ಬರಿನೂ ಹಾಕ್ಕೊಂಡು ಬಿಡುವ. ಇದು ಕೂಡ ಸ್ವಲ್ಪ ಪರಿಮಳ ಬರೋ ಮಟ್ಟ ಹುರ್ಕೊಳ್ಳು. ಒಂದು ಅರ್ಧ ಇಂಚ್ ಗಾತ್ರದ ಹುಣಸೆ ಹುಳಿನೂ ಅದಕ್ಕೆ ಸೇರಿಸ್ಕೊಂಡು ಬಿಡುವ. ಮಸಾಲೆನ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಮಸಾಲೆ ರುಬ್ಬಿ ಆದಮೇಲೆ ನಾನು ಫಸ್ಟೇ ತೆಂಗಿನಕಾಯಿದು ರುಬ್ಕೊಂಡಿದ್ನಲ್ಲ ಅದರ ಹಾಲು ತಕ್ಕೊಂಡು ಬರುವ. ನಂತರ ಕುಕ್ಕರ್ ವಿಸಿಲ್ ಹೋಗಿರುತ್ತೆ. ಮಟನನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಪಾತ್ರೆಗೆ ಹಾಕ್ಕೊಳ್ಳೋದಕ್ಕೆ ನಾನು ಒಲೆ ಮೇಲೆ ಪಾತ್ರೆ ಇಟ್ಕೊಳ್ಳೋಕ್ಕಿಂತ ಮುಂಚೆ 1-2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ತಗೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ 3 ಫ್ರೈ ಮಾಡ್ಕೊಳ್ಳುವ. ಒಟ್ಟಿಗೆ ಫ್ರೈ ಆದಮೇಲೆ ಮಟನನ್ನು ಸೇರಿಸ್ಕೊಂಡು ಬಿಡುವ. ಈ ಕಡೆ ಮಸಾಲೆನೂ ರೆಡಿಯಾಗಿರುತ್ತೆ. ಮಸಾಲೆನೂ ಸೇರಿಸ್ಕೊಂಡ್ಬಿಡು. ಮಸಾಲೆ ಸೇರಿಸಿ ಆದಮೇಲೆ ನಾನು ತೆಂಗಿನಕಾಯಿ ಹಾಲು ತೊಗೊಂಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ರ ಜೊತೆಲೇ ಮಿಕ್ಸ್ ಮಾಡು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳು. ಈ ಮಟನ್ ಸಾರು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಸಿರುಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.